ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ. ಇದು ನ್ಯೂ ಇಯರ್ ಹಿಂದಿನ ದಿನದ ವಿಡಿಯೋ. ನಂಗೆ ಹುಷಾರಿಲ್ದಿರೋ ಕಾರಣ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗಿಲ್ಲ. ಸಾರಿ ಫಾರ್ ದಟ್. ಅಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಶಾವಿಗೆ ಉಪ್ಮಾ ಮಾಡಿದ್ದೆ. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ಗೆ ನಾನ್ ವೆಜ್ ಮಾಡಿದ್ವಿ, ಚಿಕನ್ ಸಾಂಬಾರ್ ಮತ್ತೆ ಕಬಾಬ್ ಮಾಡಿದ್ವಿ. ಸೊ ನಮ್ಮ ಭಾವನ ಮಕ್ಳೆಲ್ಲ ಬಂದಿದ್ರು. ಸೊ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಸಂಜೆ ಅವರಿಗೆ ಕೇಕ್ ತಗೊಬಂದು ಕೊಟ್ವಿ. ಸೊ ಕೇಕ್ ತಿಂದ್ರು. ಅದಾದ್ಮೇಲೆ ನಾವು ಮೂವಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾನು ರೋಹಿತ್ ಕಾಟೇರ ಮೂವಿ ರಿಲೀಸ್ ಆಗಿತ್ತಲ್ವಾ, ದರ್ಶನ್ ಸರ್ದು ಹೊಸ ಮೂವಿ. ಸೊ ಮೂವಿಗೆ ಹೋಗೋಣ ಅಂತ ಬುಕ್ ಮಾಡಿದೆ. ನೈಟ್ 10:30 ಶೋಗೆ ಹೋಗಿ ಮೂವಿ ನೋಡಿದ್ವಿ. ಆಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲೇ ಆಯ್ತು. ಅಂದ್ರೆ 12 o'clock ಜಸ್ಟ್ ವಿಶ್ ಮಾಡ್ಕೊಂಡ್ವಿ ಅಷ್ಟೇ. ಅದಾದ್ಮೇಲೆ ನನ್ ಬರ್ಡೇ ಇದ್ದಿದ್ರಿಂದ ವಿಶ್ ಮಾಡಿದ್ರು ಅಲ್ಲೇನೆ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ದರ್ಶನ್ ಸರ್ ಎಂಟ್ರಿ ಮಾತ್ರ ಕ್ರೇಜಿ ಆಗಿದೆ. ಇನ್ನು ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಮೂವಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು, ಮಲ್ಕೊಂಡ್ಬಿಟ್ಟಿದ್ರು ಮಕ್ಕಳೆಲ್ಲ. ಸೊ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆಗ ಅವರು ಬಂದ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ಬನ್ನಿ ಬನ್ನಿ ಮೇಲೆ ಅಂತ ಕರೆದ್ರು. ಮೇಲೆ ಒಂದು ಸಪ್ರೇಟ್ ರೂಮ್ ಇದೆ. ಸೊ ಅಲ್ಲಿ ನನ್ಗೆ ಲಾಸ್ಟ್ ಟೈಮ್ ರೋಹಿತ್ಗೆ ಬರ್ಡೇ ಡೆಕೋರೇಷನ್ಗೆ ಅಂತ ತಂದಿದ್ದೆಲ್ಲ ಐಟಮ್ಸ್ ಇತ್ತು, ಬಲೂನ್ಸು ಮತ್ತು ಬರ್ತ್ಡೇ ಟ್ಯಾಗ್ ಎಲ್ಲನ. ಅದನ್ನೇ ಯೂಸ್ ಮಾಡ್ಕೊಂಡು ಅವ್ರು ನನ್ನ ಬರ್ಡೇಗೆ ಅಂತ ಹೇಳಿ ಹಾಗೆ ಬಟರ್ಫ್ಲೈಸ್ ಅದೆಲ್ಲ ಅಂಟಿಸ್ಬಿಟ್ಟು ಈ ಥರ ಡೆಕೋರೇಟ್ ಮಾಡಿದ್ರು. ಖುಷಿ ಆಯಿತು, ಅಟ್ಲೀಸ್ಟ್ ಆ ಥರ ಥಾಟ್ ಬಂದಿದ್ದೆಲ್ಲ ಅವರಿಗೆ ಅಂತ ಹೇಳಿ. ಅದಾದ್ಮೇಲೆ ನನಗೋಸ್ಕರ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು. ಅದು ತುಂಬಾನೇ ಖುಷಿ ಆಯಿತು ನನಗೆ ನೋಡಿ. ಅದಾದ್ಮೇಲೆ ಪಿಜ್ಜಾ ಬೇಕು ಅಂತ ಹೇಳಿದ್ರು. ಪಿಜ್ಜಾ ಆರ್ಡರ್ ಮಾಡಿದ್ವಿ, ಪಿಜ್ಜಾ ಬಂತು. ಸೊ ಎಲ್ಲರೂ ಕುತ್ಕೊಂಡು ಪಿಜ್ಜಾ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಆಮೇಲೆ ಸಂಜೆ ಆಚೆ ಹೋಗೋಣ ಅಂತ ರೆಡಿ ಆದ್ವಿ ನಾನು ರೋಹಿತ್ತು. ನಾನು ರಾಮೇಶ್ವರಂ ಕೆಫೆಗೆ ಹೋಗ್ಬೇಕು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಿದ್ದೆ, ಹೋಗೋಕ್ಕಾಗಿರಲಿಲ್ಲ. ರಾಜಾಜಿನಗರ ಹತ್ರ ರಾಮೇಶ್ವರಂ ಕೆಫೆಗೆ ಕರ್ಕೊಂಡು ಹೋದ್ರು ರೋಹಿತ್ತು. ಗೊತ್ತಿರಲಿಲ್ಲ ಹೋಗೋದು, ಸರ್ಪ್ರೈಸಾಗಿ ಕರ್ಕೊಂಡು ಹೋದ್ರು. ಖುಷಿ ಆಯಿತು. ಹೊಟ್ಟೆ ಏನು ಹಸಿವಿರಲಿಲ್ಲ. ಸೊ ಹಾಗಾಗಿ ನಾನು ಒಂದು ರಾಗಿ ರೊಟ್ಟಿ ತೊಗೊಂಡೆ, 2 ಕಾಫಿ ತೊಗೊಂಡ್ವಿ ಇಬ್ರು ಅಷ್ಟೇ. ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ನಾವು. ಅದಾದಮೇಲೆ ಅಲ್ಲಿಂದ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಸಂಜೆ ಹೋಗೋಣ ಅಂತ ಹೇಳಿ ಇಲ್ಲಿ ತಿಂದ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು ರಾಮೇಶ್ವರಂ ಕೆಫೆದು ಟೇಸ್ಟ್ ವೈಸ್ ನೋಡಿಕೊಂಡ್ರೆ. ಬಟ್ ಅಮೌಂಟು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸ್ ಅಂತ ಅನಿಸ್ತು. ಅಂದರೆ ಕಾಫಿಗೆ 30 ರುಪೀಸು, ರಾಗಿ ರೊಟ್ಟಿಗೆ 90 ರುಪೀಸ್ ಏನೋ ಇತ್ತು ಅಂತ ಅನಿಸುತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಬಟ್ ಓಕೆ, ತಿನ್ಬೋದು, ಚೆನ್ನಾಗಿತ್ತು. ಒಂದ್ಸರಿ ಅಲ್ವಾ, ನಾವೇನು ಪದೇ ಪದೇ ಹೋಗಲ್ಲ. ಹೋದಾಗ ಈ ಥರ ಒಂದಿಷ್ಟು ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಅಲಂಕಾರ ಮಾತ್ರ. ಅವತ್ತು ನ್ಯೂ ಇಯರ್ ಆಗಿದ್ದರಿಂದ ತುಂಬ ರಶ್ ಕೂಡ ಇತ್ತು. ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋಷ್ಟರಲ್ಲೇ ಒಂದು 1/2 hour ಆಗೋಯಿತು. ನೋಡಿ ಎಷ್ಟು ಕ್ಯೂ ಇದೆ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಅನಿಸ್ತು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ರೋಹಿತ್ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಬಿಕಾಸ್ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ, ಬಟ್ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಷ್ಟು ಮಾಡೋಕ್ಕಾಗಲಿಲ್ಲ. ಸೊ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ಖುಷಿ ಆಗೋಯಿತು ತುಂಬ. ಯಾಕಂದರೆ ಈ ಥರ ಬರ್ಡೇ ಸೆಲೆಬ್ರೇಷನ್ ಯಾವತ್ತೂ ಆಗಿರಲಿಲ್ಲ ನನಗೆ. ಸೊ ಫಸ್ಟ್ ಟೈಮ್ ಈ ಥರ ಬಲೂನ್ ಡೆಕೋರೇಟ್ ಮಾಡಿ ನನಗೆ ಅಂತ, ನನ್ನ ಬರ್ತ್ಡೇಗೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿದ್ದು. ಹಾಗೆಯೇ ಈ ಬೊಕ್ಕೆ ಕೂಡ ನಾನು ತುಂಬ ದಿನದಿಂದ ನಂಗೊಂದು ಬೊಕ್ಕೆ ಕೊಟ್ಟಿರಬೇಕು, ನೀನು ಕೊಡಬೇಕು ಅಂತ ಹೇಳ್ತಾ ಇದ್ದೆ. ಅದನ್ನು ನೆನ್ಪಿಟ್ಕೊಂಡು ಆ ಬೊಕ್ಕೆ ಕೂಡ ತೊಗೊಂಬಂದು ಕೊಟ್ಟು ನಾನು ಅದನ್ನು ನನ್ನ ಆಸೆನ ಕಂಪ್ಲೀಟ್ ಮಾಡಿದ್ರು. ಸೊ ಖುಷಿ ಆಯಿತು ನನಗಂತೂ. ಈ ಥರ ಡೆಕೋರೇಷನ್ ನಿಮಗೆ ಪರ್ ಅವರ್ ಇಷ್ಟು, ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆ ಚಾರ್ಜಸ್, ಹಾಗೆಯೇ ಕಪಲ್ಸ್ಗೆ, ಫ್ರೆಂಡ್ಸ್ಗೆ ಬೇರೆ ಚಾರ್ಜಸ್ ಈ ಥರ ಇರುತ್ತೆ. ನಾವು ಫ್ರೆಂಡ್ಸು ಅಥವಾ ಫ್ಯಾಮಿಲಿದೇನೋ ತೊಗೊಂಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಈ ಥರದ್ದು ತುಂಬ ಇದೆ, ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ. ಬೀಯಿಂಗ್ ಟೌನು, ಹಾಗೆಯೇ ಇನ್ನು ಯಾವುದ್ಯಾವುದೋ ಇದೆ ತುಂಬಾ. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕೇಳಿ, ನಾನು ಕೊಡ್ತೀನಿ ನಿಮಗೆ, ಕಮೆಂಟ್ ಮಾಡಿ. ಸೊ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ. ಹಾಗೆಯೇ ಒಂದು ಪುಟ್ಟದಾಗೆ ಕೇಕ್ ಇತ್ತು. FNPಯಿಂದ ಕೇಕ್ ಆರ್ಡ್ರ್ ಮಾಡಿದ್ರು, ಮತ್ತು ವಿಶ್ ಕಾರ್ಡ್ ಇತ್ತು ಇದ್ರ ಜೊತೆ. ಆ ವಿಶ್ ಕಾರ್ಡ್ ಅಂತೂ ನನಗಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತು. ಸೊ
ಮತ್ತೆ ಆಮೇಲೆ ಬರ್ಡೇಗಿಂತ ಮುಂಚೆನೆ ಒಂದು ಗಿಫ್ಟು ಬಂದಿತ್ತು ನನಗೆ ರೋಹಿತ್ ಕಡೆಯಿಂದಾನೆ. ಇದನ್ನು ಯು ಆರ್ ಮೈ ಫೇವ್ರೇಟ್ ಅಂತ ಹೇಳಿ, ಮತ್ತೆ ಆಮೇಲೆ ಒಂದು ಪಾಟ್ ಇತ್ತು ಈ ತರ ಜೇಡಾ ಪ್ಲಾಂಟ್. ಸೊ ಆಮೇಲೆ ಅದ್ರ ಜೊತೆ ಒಂದು ವಿಶ್ ಕಾರ್ಡ್ ಕೂಡ ಇತ್ತು, ಬಿಲೇಟೆಡ್ ವಿಶಸ್ದು. ಸೊ ತುಂಬಾನೇ ಖುಷಿ ಆಯ್ತು, ನನಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಪ್ಲಾಂಟ್ಸ್ ನ ಗಿಫ್ಟ್ ಮಾಡಿದ್ರು ರೋಹಿತ್. ಸೊ ಇದು ಹಾಗೆ ಇದೆ, ಇದು ಎಲೆ ಉದುರು ಬಿಡ್ತು, ಬಟ್ ಇನ್ನ ಮತ್ತೆ ಚಿಗುರ್ತಾ ಇದೆ. ಸೊ ಚೆನ್ನಾಗಿದೆ. ಸೊ ಇದು ಬರ್ಡೇ ಸೆಲೆಬ್ರೇಷನ್ ಇದ್ರೆ ಅದಾದ್ಮೇಲೆ ನೆಕ್ಸ್ಟ್ ಫ್ರೈಡೇ ಏನೋ ಅನ್ಸುತ್ತೆ, ಕೈಲಾಶ್ ಕೇರ್ ಅವ್ರದ್ದು ಇವೆಂಟ್ ಇತ್ತು, ಒಂದು ಲೈವ್ ಶೋ. ಇದು PS ಯೂನಿವರ್ಸಿಟಿಲಿ, PS ಕಾಲೇಜಲ್ಲಿ ಇತ್ತು. ನಮ್ಮ ಬಾವ ಅವ್ರು ಅಲ್ಲೇ ಪ್ರೊಫೆಸರ್ ಆಗಿರೋದ್ರಿಂದ ಇನ್ವೈಟ್ ಮಾಡಿದ್ರು ನಮಗೂ, ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೋದಿತ್ತು. ಸೊ ಹಾಗಾಗಿ ನಾನು ರೋಹಿತ್ ಹೋಗಿದ್ವಿ. ಫಸ್ಟ್ ಟೈಮ್ ಈ ತರ ಡೈರೆಕ್ಟ್ ಆಗಿ ನಾನು ರೋಹಿತ್ ಕೈಲಾಶ್ ಕೇರ್ ಅವ್ರನ್ನ ನೋಡ್ತಾ ಇರೋದು. ಸೊ ತುಂಬಾನೇ ಖುಷಿ ಆಯ್ತು. ರೋಹಿತ್ ಅಂತೂ ತುಂಬಾನೇ ಹಿಂದಿ ಸಾಂಗ್ಸ್ ಎಲ್ಲ ಕೇಳ್ತಿರ್ತಾರೆ, ನಾನ್ ಸ್ವಲ್ಪ ಕಡಿಮೆನೆ, ಬಟ್ ಅವ್ರು ತುಂಬಾ ಕೇಳ್ತಾರೆ. ಹಾಗಾಗಿ ಅವರಿಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ನೋಡಿದ್ರೆ ನಂಗೂನು ತುಂಬಾನೇ ಖುಷಿ ಅಂತ, ಫಸ್ಟ್ ಟೈಮ್ ಆಗಿದ್ರೆ ತುಂಬಾನೇ ಖುಷಿ ಅನಿಸ್ತು ನನಗೂ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದನ್ನು ಆಡ್ ಮಾಡಿದ್ದೀನಿ, ನೋಡ್ಕೊಂಡ್ ಬನ್ನಿ ಯಾವ ತರ ಇತ್ತು ಏನು ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರುನು. ಇದೊಂದು ಕನ್ನಡ ಹಾಡು ಹೇಳಿದ್ರು, ಅಕ್ಕ ಮಹಾದೇವಿಯವರ ವಚನ ಕೂಡ ಹೇಳಿದ್ರು, ಅಕ್ಕ ಕೇಳವ್ವ ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದು ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಅದು ಕೂಡ ಹೇಳಿದ್ರು ಸಾಂಗು ಕನ್ನಡದ್ದು. ಇದೆಲ್ಲ ಹಿಂದಿ ಸಾಂಗ್ಸ್ ಹೇಳಿದ್ರು. ಸೊ ತುಂಬಾನೇ ಚೆನ್ನಾಗಿತ್ತು ಇವೆಂಟು, ಲೈವ್ ಶೋ. ನಾನು ಫಸ್ಟ್ ಟೈಮ್ ಈ ತರದೊಂದು ಲೈವ್ ಶೋ ಅಟೆಂಡ್ ಮಾಡಿದ್ದು, ಅದು ಕೂಡ ತುಂಬಾನೇ ಖುಷಿ ಆಯ್ತು. ಇದೊಂದು ನ್ಯೂ ಇಯರ್ಗೆ ಬರ್ಡೇ ಗಿಫ್ಟ್ ತರ ಅನಿಸ್ತು ನನ್ಗೂ, ತುಂಬಾನೇ ಖುಷಿ ಇತ್ತು. ನೀವು ನೋಡಿ. ನಮಸ್ಕಾರ ಬೆಂಗಳೂರು, ಹೇಗಿದ್ರಾ? ಚೆನ್ನಾಗಿದ್ರಾ? जैसे ही हम लोग यहाँ आए, कैंपस में घुसे भर थे, एकदम मन में एक बहुत ही प्यारी फीलिंग आई। लगता है ये किसी आर्टिस्ट ने कैंपस बनाया है। इसके बाद जैसे ही हम यहाँ पे कुछ अपने ऑफिसर प्रोफेसर से, कुछ डीन से यहाँ पे मिले, तो धीरे धीरे पता लगा कि वो सब आर्टिस्ट हैं, and they are the heads of the art and science and everything. Wow! बहुत ही मजा आया। हालांकि जैसे बैक स्टेज से लग रहा था स्टेज तो बड़ा मेहनत है, तो क्राउड धीरे धीरे अभी आना शुरू हुआ। मजा आ रहा है क्योंकि हमने गाया भी है ना, आओ जी आओ जी आओ जी, काहे भरमाओ जी आओ जी। तो धीरे धीरे पीपल आर कमिंग स्टिल। ऑलराइट गाइस, जब भी कैलासा इस तरह के कॉलेजेस में, कैंपसेस में और इस तरह की एनर्जी में परफॉर्म करते हैं, तो बात थोड़ा म्यूजिक की होती है। बाकी सब जगह पॉलिटिक्स ये सब घुसा होता है बीच में। ನನ್ ಬರ್ಡೇ ದಿನ ಹಾಕಿರೋ ಸೆಟ್ ಬಂದ್ಬಿಟ್ಟು ಇದು ಅಮೆಝಾನ್ ಇಂದ ರೋಹಿತ್ ನಂಗೆ ಆರ್ಡರ್ ಮಾಡಿದ್ದು. ಸೊ ತುಂಬಾನೇ ಚೆನ್ನಾಗಿದೆ ಸೆಟ್. ಬೇಕಿದ್ರೆ ಕಮೆಂಟ್ ಮಾಡಿ, ನನ್ ಲಿಂಕ್ ಶೇರ್ ಮಾಡ್ತೀನಿ. ಹಾಗೇನೆ ಅಮೆಝಾನ್ ಅಲ್ಲಿ 13 to 18 ವರೆಗೂ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ. ಏನಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಸೇಲ್ ಅಲ್ಲಿ ಒಳ್ಳೆ ಆಫರ್ಸ್ ಇರುತ್ತೆ. ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಗೈಸ್.